ನಮಸ್ಕಾರ ಬೋಧಕರೇ ಮತ್ತು ಕಲಿಯುವವರೇ. ಇಂದು ನಾವು ಸೂಚನಾ ಕಾರ್ಯಗಳ ಸಂಘಟನೆ ಮತ್ತು ನಿರ್ವಹಣೆಯ ವಿಷಯವನ್ನು ಅನ್ವೇಷಿಸುತ್ತಿದ್ದೇವೆ. ಈ ಅವಧಿಯ ಕೊನೆಯಲ್ಲಿ ನೀವು ಇವುಗಳನ್ನು ಮಾಡಬಹುದು: ಕಾರ್ಯಾಗಾರದ ವಿನ್ಯಾಸ ಮತ್ತು ಅದರ ನಿರ್ವಹಣೆಯೊಂದಿಗೆ ಸಂಸ್ಥೆ, 5S ಪರಿಕಲ್ಪನೆ ಮತ್ತು ಅದರ ಅನ್ವಯವನ್ನು ವಿವರಿಸಿ, ಕಾರ್ಯಾಗಾರದ ಸುರಕ್ಷತೆ ಮತ್ತು ಅಪಘಾತಗಳ ಕಾರಣಗಳನ್ನು ವಿವರಿಸಿ. ವರ್ಕ್ಶಾಪ್ ಲೇಔಟ್ ಅಂಡ್ ಆರ್ಗನೈಸೇಷನ್ ಅಂದರೆ ವರ್ಕ್ಶಾಪ್ ನ ವಿನ್ಯಾಸ ಮತ್ತು ಸಂಘಟನೆ. ವರ್ಕ್ಶಾಪ್ ನ ವಿನ್ಯಾಸವು ಲಭ್ಯವಿರುವ ಮಹಡಿಯನ್ನು ಎಚ್ಚರಿಕೆಯಿಂದ ವಿತರಿಸುವ ಪ್ರಕ್ರಿಯೆಯಾಗಿದೆ. ಪ್ರತಿ ಚಟುವಟಿಕೆಗೆ ಒಂದು ಸ್ಥಳ ಅಥವಾ ಕಾರ್ಯಾಗಾರದ ಘಟಕ. ಸುಸಂಘಟಿತ ಕಾರ್ಯಾಗಾರದ ಗುಣಲಕ್ಷಣಗಳು: ಎ. ಅನುಕೂಲಕರ ವಾತಾವರಣ. ಬಿ. ಸುರಕ್ಷತೆ. ಸಿ. ಅನುಕೂಲತೆ. ಡಿ. ಸಲಕರಣೆಗಳು, ಉಪಕರಣಗಳು ಮತ್ತು ಯಂತ್ರೋಪಕರಣಗಳು. ಇ. ಲಭ್ಯವಿರುವ ಜಾಗದ ಸಂಘಟನೆ. ಎಫ್. ಬೆಳಕು ಮತ್ತು ಗಾಳಿ. ವರ್ಕ್ಶಾಪ್ ನ ಲೇಔಟ್ ಅನ್ನು ತಯಾರಿಸಲು ಅನುಸರಿಸಬೇಕಾದ ಕ್ರಮಗಳು ಈ ಕೆಳಗಿನಂತಿವೆ. ವರ್ಕ್ಶಾಪ್ ಅನ್ನು ವಾಸ್ತವಿಕವಾಗಿ ಲಭ್ಯವಿರುವ ನೆಲದ ಜಾಗವನ್ನು ಅಳೆಯಲು ಮತ್ತು ಸ್ಕೇಲ್ ಡ್ರಾಯಿಂಗ್ ಅನ್ನು ಸಿದ್ಧಪಡಿಸಬೇಕು. ಕಿಟಕಿಗಳು, ಬಾಗಿಲುಗಳು, ಕಂಬಗಳು ಮತ್ತು ಕಾಲಂಗಳ ನಿಖರವಾದ ಸ್ಥಳವನ್ನು ಸ್ಪಷ್ಟವಾಗಿ ತೋರಿಸಬೇಕು. ವರ್ಕ್ಶಾಪ್ಗೆ ಅಗತ್ಯವಿರುವ ಎಲ್ಲ ಯಂತ್ರೋಪಕರಣಗಳ ಉಪಕರಣಗಳು, ಪೀಠೋಪಕರಣಗಳ ಪಟ್ಟಿಯನ್ನು ಸಿದ್ಧಪಡಿಸಬೇಕು. ಪ್ರಾಮುಖ್ಯತೆಗೆ ಅನುಗುಣವಾಗಿ ಐಟಂಗಳ ಕ್ರಮವನ್ನು ಸಿದ್ಧಪಡಿಸಬೇಕು. ನೆಲದ ಜಾಗವನ್ನು ಅನುಕ್ರಮಗೊಳಿಸಿದ ನಂತರ ಸಂಗ್ರಹಣೆ, ಕುಡಿಯುವ ನೀರು ಮುಂತಾದ ಇತರ ಸೌಲಭ್ಯಗಳನ್ನು ಒದಗಿಸಬೇಕು. ಭಾರಿ ಯಂತ್ರೋಪಕರಣಗಳಲ್ಲಿ ಮತ್ತು ಸುತ್ತಮುತ್ತ ಸಾಕಷ್ಟು ತೆರೆದ ಸ್ಥಳವನ್ನು ಒದಗಿಸಬೇಕು. ಮೇಲಿನ ಹಂತಗಳನ್ನು ಪೂರ್ಣಗೊಳಿಸಿದ ನಂತರ ಪ್ರತಿ ಐಟಂಗೆ ಅಗತ್ಯವಿರುವ ನೆಲದ ಜಾಗವನ್ನು ಸರಿಯಾಗಿ ಅಂದಾಜಿಸಲಾಗಿದೆ ಮತ್ತು ಪ್ರತಿ ವ್ಯಕ್ತಿಗಳು ಆಕ್ರಮಿಸಿಕೊಂಡಿರುವ ನೆಲದ ಜಾಗವನ್ನು ಪ್ರತಿನಿಧಿಸಲಾಗಿದೆ ಎಂದು ನೋಡಲು ಕಾಳಜಿಯನ್ನು ತೆಗೆದುಕೊಳ್ಳಬೇಕು. ವರ್ಕ್ಶಾಪ್ ನ ಭವಿಷ್ಯದ ವಿಸ್ತರಣೆಗೆ ಅವಕಾಶ ಕಲ್ಪಿಸಬೇಕು. ಮೇಲಿನ ಹಂತಗಳನ್ನು ಅನುಸರಿಸುವ ಮೂಲಕ ಒಬ್ಬರು ಉತ್ತಮ ವರ್ಕ್ಶಾಪ್ ಲೇಔಟ್ ಅನ್ನು ಸಿದ್ಧಪಡಿಸಬಹುದು. ವರ್ಕ್ಶಾಪ್ ಮ್ಯಾನೇಜ್ಮೆಂಟ್. ತರಬೇತಿ ನೀಡಲು ಸುಸಜ್ಜಿತ ವರ್ಕ್ಶಾಪ್ ಅತ್ಯಗತ್ಯ. ವರ್ಕ್ಶಾಪ್ ನಲ್ಲಿ ಎಲ್ಲವೂ ಸುಲಭವಾಗಿ ಲಭ್ಯವಾಗುವ ರೀತಿಯಲ್ಲಿ ಸರಿಯಾಗಿ ಜೋಡಿಸಲ್ಪಟ್ಟಿರಬೇಕು. ಆದರೆ ಅದನ್ನು ನಿರ್ಲಕ್ಷಿಸಿ ಒಮ್ಮೆಗೆ ಮತ್ತು ನಂತರದ ವಿಷಯಗಳನ್ನು ಜೋಡಿಸಿದರೆ ಸಾಕಾಗುವುದಿಲ್ಲ. ಆದ್ದರಿಂದ ಯಶಸ್ವಿ ಬೋಧಕರಾಗಲು ಕೇವಲ ವರ್ಕ್ಶಾಪ್ ಅನ್ನು ಯೋಜಿಸುವುದು ಸಾಕಾಗುವುದಿಲ್ಲ, ಆದರೆ ಉತ್ತಮ ನಿರ್ವಹಣೆಯೊಂದಿಗೆ ಅದನ್ನು ನಿರ್ವಹಿಸುವುದು ಬಹಳ ಮುಖ್ಯ. ತರಬೇತಿ ಚಟುವಟಿಕೆಯ ಸಮರ್ಥ ನಿರ್ವಹಣೆಗಾಗಿ ಬೋಧಕರು ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ಅಂಶಗಳನ್ನು ಕೆಳಗೆ ನೀಡಲಾಗಿದೆ. ಶುಚಿತ್ವ. ನೆಲ, ಎಣ್ಣೆ, ಗ್ರೀಸ್ ಮತ್ತು ನೀರು ಹಾಗೂ ಇತರ ಜಾರುವ ವಸ್ತುಗಳಿಂದ ಮುಕ್ತವಾಗಿರಬೇಕು. ವರ್ಕ್ಶಾಪ್ ಆವರಣದಿಂದ ಹೊರಡುವ ಮೊದಲು ಮರುದಿನ ಎಲ್ಲವೂ ಕ್ರಮದಲ್ಲಿದೆ ಎಂದು ಪರಿಶೀಲಿಸಲು ಸಂಜೆ ಕಾಳಜಿಯನ್ನು ತೆಗೆದುಕೊಳ್ಳಬೇಕು. ವ್ಯಕ್ತಿಗಳು ತಮ್ಮ ಕೆಲಸದ ಪ್ರದೇಶವನ್ನು ಸ್ವಚ್ಛವಾಗಿ ಮತ್ತು ಅಚ್ಚುಕಟ್ಟಾಗಿ ಇಟ್ಟುಕೊಳ್ಳಬೇಕು. ಟೂಲ್ಸ್ ಮತ್ತು ಎಕ್ವಿಪ್ಮೆಂಟ್ಸ್. ಪರಿಕರಗಳು ಮತ್ತು ಸಲಕರಣೆಗಳನ್ನು ಸ್ವಚ್ಛಗೊಳಿಸಬೇಕು ಮತ್ತು ಅವುಗಳ ಸ್ಥಳಗಳಲ್ಲಿ ಇಡಬೇಕು. ಸ್ಕ್ರಾಪ್ ಮತ್ತು ತ್ಯಾಜ್ಯ ವಸ್ತುಗಳು. ಸ್ಕ್ರಾಪ್ ಮತ್ತು ತ್ಯಾಜ್ಯ ವಸ್ತುಗಳನ್ನು ತಕ್ಷಣವೇ ಸಂಗ್ರಹಿಸಿ ವಿಲೇವಾರಿ ಮಾಡಬೇಕು. ಬೋಧಕ. ವರ್ಕ್ಶಾಪ್ ಅನ್ನು ಸ್ವಚ್ಛವಾಗಿ ಮತ್ತು ಅಚ್ಚುಕಟ್ಟಾಗಿ ಇಟ್ಟುಕೊಳ್ಳುವ ಮೂಲಕ ಬೋಧಕರು ಅತ್ಯುತ್ತಮ ಉದಾಹರಣೆಯಾಗಿರಬೇಕು. ವರ್ಕ್ಶಾಪ್ ಲೇಔಟ್ ನ ಅನುಕೂಲಗಳು. ಚಿತ್ರ 6. ನೆಲದ ಜಾಗವನ್ನು ಆರ್ಥಿಕವಾಗಿ ಬಳಸಬಹುದು. ಸಂಭವನೀಯ ಮನವರಿಕೆ ಮತ್ತು ಅನಾನುಕೂಲತೆಯ ಸಮಸ್ಯೆಗಳನ್ನು ಮೊದಲು ನೋಡಬಹುದು ಮತ್ತು ಪರಿಹರಿಸಬಹುದು. ಸಾಮಗ್ರಿಗಳ ಆರೈಕೆ ಮತ್ತು ನಿರ್ವಹಣೆ. ಟೂಲ್ಸ್ ಮತ್ತು ಎಕ್ವಿಪ್ಮೆಂಟ್ ಗಳನ್ನು ನಿಯಮಿತವಾಗಿ ಸ್ವಚ್ಛಗೊಳಿಸಬೇಕು ಮತ್ತು ಪರಿಶೀಲಿಸಬೇಕು. ಸ್ಟಾಕ್ ರಿಜಿಸ್ಟರ್ಗಳು ಸಹ ಅಗತ್ಯ. ಟೂಲ್ಸ್ ಮತ್ತು ಎಕ್ವಿಪ್ಮೆಂಟ್ ಗಳ ಸಂಗ್ರಹಣೆಗೆ ಸರಿಯಾದ ವ್ಯವಸ್ಥೆ ಇರಬೇಕು. ಬಳಕೆಯ ನಂತರ ಎಲ್ಲವನ್ನು ತಮ್ಮದೇ ಆದ ಮತ್ತು ಆಯಾ ಸ್ಥಳದಲ್ಲಿ ಬದಲಾಯಿಸಬೇಕು. ಸಾಮಾನ್ಯವಾಗಿ ಉಪಕರಣಗಳನ್ನು ಟೂಲ್ ಬೋರ್ಡ್ ಎಂಬ ಬೋರ್ಡ್ ನಲ್ಲಿ ಪ್ರದರ್ಶಿಸಲಾಗುತ್ತದೆ. ಟೂಲ್ಸ್ ಮತ್ತು ಎಕ್ವಿಪ್ಮೆಂಟ್ ಗಳ ನಿರ್ವಹಣೆ ಮತ್ತು ದುರಸ್ತಿ. ಎಕ್ವಿಪ್ಮೆಂಟ್ ಗಳ ನಿರ್ವಹಣೆಯನ್ನು 2 ವಿಧಗಳಾಗಿ ವಿಂಗಡಿಸಲಾಗಿದೆ. ಔಟ್ ಆಫ್ ಆರ್ಡರ್ ಹೋಗುವ ಮೊದಲು ಇದನ್ನು ಪ್ರಿವೆಂಟಿವ್ ಮೇಂಟೆನೆನ್ಸ್ ಆಫ್ ಎಕ್ವಿಪ್ಮೆಂಟ್ ಎಂದು ಕರೆಯಲಾಗುತ್ತದೆ. ಉಪಕರಣಗಳನ್ನು ನಿಯಮಿತವಾಗಿ ಪರಿಶೀಲಿಸಬೇಕು. ಈ ರೀತಿ ಮಾಡುವುದರಿಂದ ಪ್ರಾಯೋಗಿಕ ಸಮಯದಲ್ಲಿ ಉಂಟಾದ ಕೆಲವು ಸಣ್ಣ ದೋಷಗಳನ್ನು ಯಾವುದೇ ವಿಳಂಬವಿಲ್ಲದೆ ತಕ್ಷಣವೇ ಸರಿಪಡಿಸಬಹುದು. ನಿರ್ವಹಣಾ ವೇಳಾಪಟ್ಟಿಯನ್ನು ಮಾಡಬೇಕು ಮತ್ತು ಬೋಧಕರು ಅದನ್ನು ಸರಿಯಾಗಿ ಅನುಸರಿಸುತ್ತಿದ್ದಾರೆ ಎಂದು ನೋಡಬೇಕು. ಔಟ್ ಆಫ್ ಆರ್ಡರ್ ಹೋದ ನಂತರ ಇದನ್ನು ಕರೆಕ್ಟಿವ್ ಮೇಂಟೆನೆನ್ಸ್ ಎಂದು ಕರೆಯಲಾಗುತ್ತದೆ. ಉಪಕರಣಗಳು ಅಸಮರ್ಪಕವಾದಾಗ ಅದನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ವರದಿ ಮಾಡುವುದು ಬೋಧಕನ ಪ್ರಮುಖ ಕರ್ತವ್ಯವಾಗಿದೆ. ಪರಿಕರಗಳನ್ನು ಸರಿಪಡಿಸಲು ಸಂಬಂಧಿತ ಕ್ಷೇತ್ರದ ತಜ್ಞರನ್ನು ಕರೆಯಬೇಕು. ಅದನ್ನು ಸರಿಪಡಿಸಲು ಕೈಗೊಂಡಿರುವ ಪರಿಹಾರ ಕ್ರಮಗಳನ್ನು ಯಂತ್ರದ ಜೊತೆಗೆ ನೀಡಿರುವ ಇತಿಹಾಸದ ಹಾಳೆಯಲ್ಲಿ ದಾಖಲಿಸಬೇಕು. ಇದು ಭವಿಷ್ಯದ ಉಲ್ಲೇಖದ ಮೂಲವಾಗಿಯೂ ಕಾರ್ಯನಿರ್ವಹಿಸುತ್ತದೆ.
ಒದಗಿಸುತ್ತದೆ. ಕಾರ್ಯಸ್ಥಳದ ಸಂಘಟನೆಗಾಗಿ 5S ಕಾರ್ಯಸ್ಥಳದ ಸಂಘಟನೆಗೆ ಒಂದು ವ್ಯವಸ್ಥಿತ ವಿಧಾನವಾಗಿದೆ. ಕಾರ್ಯಸ್ಥಳದ ಸಂಸ್ಥೆಯ ವಿಧಾನದ ಈ 5S ಪರಿಕಲ್ಪನೆಯ ಗುಣಮಟ್ಟದ ನಿಯತಾಂಕಗಳು 5 ಜಪಾನಿ ಪದಗಳ ಪಟ್ಟಿಯನ್ನು ಬಳಸುತ್ತವೆ. ಸಿರಿ, ಸಿಟನ್, ಸಿಸು, ಸಿಕೆಟ್ಸು ಮತ್ತು ಶಿಕ್ಸುಕೆ. ಇಂಗ್ಲಿಷಿನಲ್ಲಿ ಟ್ರಾನ್ಸ್ಲೇಟ್ ಮಾಡಲಾಗಿದೆ. ಅವೆಲ್ಲವೂ ಎಸ್ ಅಕ್ಷರದಿಂದ ಪ್ರಾರಂಭವಾಗುತ್ತವೆ. ಐಟಂಗಳು ಹೇಗೆ ಎಂಬುದನ್ನು ಪಟ್ಟಿ ವಿವರಿಸುತ್ತದೆ. ವಿಂಗಡಿಸಲಾದ, ಸ್ಥಿರಗೊಳಿಸಲಾದ, ವ್ಯವಸ್ಥಿತವಾಗಿ ಸ್ವಚ್ಛಗೊಳಿಸಿದ, ಪ್ರಮಾಣೀಕರಿಸಿದ ಮತ್ತು 5S ಜಪಾನ್ನ ಹಿರೋಯುಕಿ ಹಿರಾನೋ ಅವರ ಮೆದುಳಿನ ಕೂಸು. ಇದು ಸುಧಾರಿತ ಸುರಕ್ಷತೆ, ಗುಣಮಟ್ಟ, ವಿತರಣಾ ಕಾರ್ಯಕ್ಷಮತೆ ಮತ್ತು ವೆಚ್ಚ ನಿಯಂತ್ರಣವನ್ನು ತರಲು ಸ್ಥಿರತೆ ಮತ್ತು ಪ್ರಮಾಣೀಕರಣಕ್ಕೆ ಸಂಬಂಧಿಸಿದಂತೆ ನೇರ ಉತ್ಪಾದನೆಗೆ ಆಧಾರವಾಗಿದೆ ಎಂದು ವ್ಯಾಪಕವಾಗಿ ಪರಿಗಣಿಸಲಾಗಿದೆ. 5S ಗುಣಮಟ್ಟದ ಪ್ಯಾರಾಮೀಟರ್ಗಳು. ಚಿತ್ರ 1. ವಿಂಗಡಣೆ, ಸೀಲ್. ಅಗತ್ಯವಿರುವುದನ್ನು ವಿಂಗಡಿಸಿ ಮತ್ತು ಇಲ್ಲದಿರುವುದನ್ನು ತೆಗೆದುಹಾಕಿ. ಸೆಟ್, ಸಿಟ್. ಪ್ರತಿಯೊಂದಕ್ಕೂ ಒಂದು ಸ್ಥಳ ಮತ್ತು ಎಲ್ಲವೂ ಅದರ ಸ್ಥಳದಲ್ಲಿ. ಶನ್, ಸೀಸು. ಸ್ವಚ್ಛಗೊಳಿಸಿ ಮತ್ತು ನಿರ್ವಹಿಸಿ, ಆದ್ದರಿಂದ ಯಾವಾಗಲೂ ಹೊಸದಾಗಿ ಕಾಣುತ್ತದೆ. ಪ್ರಮಾಣೀಕರಿಸಿ, ಸಿಕೆಟ್ಸು. ಅದನ್ನು ಪ್ರಮಾಣಿತಗೊಳಿಸಿ ಮತ್ತು ಶಿಸ್ತುವನ್ನು ತಿಳಿಸಿ. ಸಸ್ಟೇನ್, ಶಿಟ್ಸು. ಸಿಸ್ಟಮ್ ಅನ್ನು ಆಡಿಟ್ ಮಾಡಿ ಮತ್ತು ಅದನ್ನು ಸುಧಾರಿಸಿ. ವರ್ಕ್ಶಾಪ್ ಸುರಕ್ಷತೆ ಮತ್ತು ಅಪಘಾತಗಳ ಕಾರಣಗಳು. ತರಬೇತಿದಾರರು ಯಂತ್ರದಲ್ಲಿ ಕೆಲಸ ಮಾಡಬೇಕಾಗುತ್ತದೆ. ಇದು ಪವರ್ ಡ್ರೈವರ್ ಆಗಿದೆ ಮತ್ತು ಹೆಚ್ಚಿನ ವೇಗದಲ್ಲಿ ಚಲಿಸುತ್ತದೆ. ಅಂತಹ ಯಂತ್ರದಲ್ಲಿ ಕೆಲಸ ಮಾಡುವಾಗ ಅಪಘಾತಗಳು ಸಂಭವಿಸುವ ಸಾಧ್ಯತೆ ಇದೆ. ಅಜ್ಞಾನ, ಜಾಗರೂಕತೆ, ಆಯಾಸ, ಅಸಮರ್ಪಕ ಬಟ್ಟೆ ಇತ್ಯಾದಿ ಅಪಘಾತಗಳಿಗೆ ವಿವಿಧ ಕಾರಣಗಳಾಗಿವೆ. ವಿಷಯವು ಇವುಗಳನ್ನು ವ್ಯಾಖ್ಯಾನಿಸುತ್ತದೆ. ಕಾರ್ಯಾಗಾರದ ವಿನ್ಯಾಸ ಮತ್ತು ಅದರ ನಿರ್ವಹಣೆಯೊಂದಿಗೆ ಸಂಸ್ಥೆ 5S ಪರಿಕಲ್ಪನೆ ಮತ್ತು ಅದರ ಅನ್ವಯವನ್ನು ವಿವರಿಸುವುದು. ಕಾರ್ಯಾಗಾರದ ಸುರಕ್ಷತೆ ಮತ್ತು ಅಪಘಾತಗಳ ಕಾರಣಗಳನ್ನು ವಿವರಿಸುವುದು. ನೀವು ಈ ವಿಷಯವನ್ನು ಅರ್ಥ ಮಾಡಿಕೊಂಡಿದ್ದೀರಿ ಎಂದು ನಾನು ಭಾವಿಸುತ್ತೇನೆ. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಹೊಸ ವಿಷಯವನ್ನು ಕಲಿಯುತ್ತೇವೆ. ಅಲ್ಲಿಯವರೆಗೂ ಕಾಳಜಿ ವಹಿಸಿ.